ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಂಡ್ವಿಟೈಸ್. ಇನ್ನೊಂದು ಮೂವಿ ರಿವ್ಯೂ ಯಾವ್ದಪ್ಪ ಅಂತಂದ್ರೆ ಉಪಾಧ್ಯಕ್ಷ. ಈ ಮೂವಿ ಆನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಗೊತ್ತಿರಂಗೇನೆ ಅಧ್ಯಕ್ಷ ಮೂವಿಯಿಂದ ಕಂಟಿನ್ಯೂಷನ್ ಇದು. ಅಧ್ಯಕ್ಷ ಎಲ್ಲಿಂದ ಬಿಟ್ಟು ಹೋಯ್ತಾನೆ ಊರು ಆದ್ಮೇಲೆ, ಇನ್ನು ಉಪಾಧ್ಯಕ್ಷ ಏನ್ ಮಾಡ್ತಾನೆ ಆ ಊರಲ್ಲಿದ್ದು. ಉಪಾಧ್ಯಕ್ಷ ಶಿವರುದ್ರೇಗೌಡಂಗೆ ಯಾವ ರೀತಿ ಟಾರ್ಚರ್ ಕೊಡ್ತಾನೆ, ಮತ್ತೆ ಶಿವರುದ್ರೇಗೌಡ ಉಪಾಧ್ಯಕ್ಷಂಗೆ ಹೆಂಗ್ ಟಾರ್ಚರ್ ಕೊಡ್ತಾರೆ, ಕೊನೆಯಲ್ಲಿ ಇವ್ರಿಬ್ರು ಮಧ್ಯದಲ್ಲಿ ಆಗ ಗಲಾಟೆಗಳಿಂದ ಏನೇನು ಈ ಸಿನಿಮಾದಲ್ಲಿ ಏನು ಯೂಶುವಲ್ ಆಗಿ ಕಾಮಿಡಿಯನ್ನೇ ಸಿನಿಮಾ ಇದು. ಸೊ ಇದು ಎಲ್ಲ ಮುಗಿದ ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅನ್ನೋದೇ ಈ ಮೂವಿದು ಆನ್ಲೈನ್ ಕತೆ. ಅಧ್ಯಕ್ಷ ಮೂವಿ ಬಂದು ರೀಮೇಕು. ತಮಿಳಲ್ಲಿ ಬಂದಂತ ವರ್ತಪಡಾದ ವಾಲಿಬರ್ ಸಂಗಮ್ ಅನ್ನೋ ಒಂದು ಸಿನಿಮಾಯಿಂದ ಇವರು ರೀಮೇಕ್ ಮಾಡಿದ್ರು. ಬಟ್ ಆ ಸಿನಿಮಾಗಿಂತ ಇಲ್ಲಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಸದ್ ಮಾಡ್ತು. ಬಟ್ ಉಪಾಧ್ಯಕ್ಷ ಬಂದು ಸೋಮೇಕು. ಸೊ ಇದು ಯಾವ ರೀತಿ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಮಾಡಿದ್ದಾರೆ, ಹೆಂಗ್ ಬಂದಿದೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಇನ್ನು ಈ ಸಿನಿಮಾ ಪಾಸಿಟಿವ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಚಿಕ್ಕಣ್ಣ ಅಂತ ಹೇಳ್ಬೇಕು. ಯಾಕಂದ್ರೆ ಚಿಕ್ಕಣ್ಣ ಒಂದು 200-250 ಸಿನಿಮಾ ಮಾಡಿರ್ತಾರೆ, ಬೇರೆ ಒಂದೇ ಕ್ಯಾರೆಕ್ಟರ್ ನೋಡಿ 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 ಅದೇ ಕ್ಯಾರೆಕ್ಟರ್ ಅಲ್ಲಪ್ಪ ಅಂತ ನಾವು ಅನ್ಕೊಂಡಿದ್ದೋ. ಬಟ್ ಈ ಸಿನಿಮಾದಲ್ಲಿ ಒಂದು ರೊಮ್ಯಾನ್ಸ್, ಒಂದು ಸೆಂಟಿಮೆಂಟ್ ಮತ್ತೆ ಕಾಮಿಡಿ ಎಲ್ಲವೂ ಕೂಡ ಮಿಕ್ಸ್ ಮಾಡಿದ್ದಾರೆ. ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ ಕತೆ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಸೂಪರ್ ಅಂತ ಹೇಳತ್ತಾರ ಏನಿಲ್ಲ. ಆದ್ರೆ ಇವರು ಟಾರ್ಗೆಟ್ ಬಂದು ಹಳ್ಳಿ ಆಡಿಯನ್ಸ್ ಮತ್ತೆ ಅಧ್ಯಕ್ಷ ಒಂದು ಇಷ್ಟಪಟ್ಟಿರೋರಿಗೆ ಮತ್ತೆ ಇನ್ನೊಂದ್ಸಲ ಉಪಾಧ್ಯಕ್ಷ ಅನ್ನೋದು ಇಷ್ಟ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಆಡಿಯನ್ಸ್ ನಗ್ಸಕ್ಕೆ ಎಷ್ಟ್ರ ಮಟ್ಟಿಗೆ ಬೇಕೋ ಅಷ್ಟ್ರ ಮಟ್ಟಿಗೆ ಇವರು ಕತೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಯೂಶುವಲಿ ಕಾಮಿಡಿ ಸಿನಿಮಾಗಳಿಗೆ ಸಾಂಗ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಇಲ್ಲಿ ಸಾಂಗ್ಸ್ ಬಗ್ಗೆ ಸ್ವಲ್ಪ ತುಂಬಾ ಚೆನ್ನಾಗಿ ತಲೆ ಕೆಡ್ಸ್ಕೊಂಡವ್ರೆ ಅನ್ಸುತ್ತೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕೆ ಕೂಡ ಒಂದು ಸಾಂಗ್ ಕೂಡ 9 ಮಿಲಿಯನ್ಸ್ ವ್ಯೂಸ್ ತನಕ ಆಗ್ಬಿಟ್ಟಿದೆ. ಬಟ್ ಇನ್ನು ಉಳಿದಿದ್ದ ಸಾಂಗ್ಸ್ ಗಳು ಚೆನ್ನಾಗಿದೆ ಅಂದ್ರೆ ಖಂಡಿತ ಅದು ಕೂಡ ಒಂದು ಚೆನ್ನಾಗಿ ತಕ್ಕ ಮಟ್ಟಿಗೆ ಈ ಸಿನಿಮಾಗೆ ಹೊಂದ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಬಂದ್ಬಿಡ್ತೀನಿ. ಫಸ್ಟ್ ಹಾಫ್ ಅಲ್ಲಲ್ಲಿ ಸ್ವಲ್ಪ ಕಾಮಿಡಿ ಬಂದ್ರು ಸ್ವಲ್ಪ ಎಲ್ಲ ಬೋರ್ ಹೊಡಿತೈತಲ್ಲ, ಆಹಾ ಸರಿಗ್ ಬಂದ್ ಸಿಗಾಕಣ್ಣಲ್ಲ ಅಂತ ಫೀಲ್ ಆಗುತ್ತೆ ನಮಗೆ. ಆದ್ರೆ ಸೆಕೆಂಡ್ ಹಾಫ್ ಇಂದ ಸ್ವಲ್ಪ ಟೇಕ್ ಆಫ್ ಆಗುತ್ತೆ ಕತೆ. ಆಮೇಲೆ ಇನ್ನು ಶರಣ್ ಅವರು ಬಂದಾಗ ಅದೊಂದ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ, ಮಜವಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಈ ಸಿನಿಮಾ ನೋಡ್ತಾ ಇದ್ರೆ ಎಲ್ಲೋ ಪ್ರೊಡಕ್ಷನ್ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಚಿಕ್ಕಣ್ಣ ಹೀರೋ ಆಗಿ ಮಾಡೋದ್ರಿಂದ ಬಜೆಟ್ ಜಾಸ್ತಿ ಹಾಕೋಣ ಬೇಡವಾ ಅಂತ ಎಳೆದಾಡ್ಕೊಂಡು ಕಮ್ಮಿ ಮಾಡಿದಾರೆ, ಏನೋ ಅದು ಗೊತ್ತಿಲ್ಲ. ಓವರ್ ಆಲ್ ಈ ಸಿನಿಮಾ ನೀವು ನೋಡ್ಬೋದಾ ಅಂತ ಕೇಳಿದ್ರೆ ಖಂಡಿತ 100% ನೋಡ್ಬೋದು. ಆದ್ರೆ ಈ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಇದೆಯಾ ಅಂದ್ರೆ ಈ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಕಾಮಿಡಿಗಳು ಇದಾವೆ. ಆದ್ರೆ ಅದು ಕೂಡ ನಮ್ಗೆ ತುಂಬಾ ವಲ್ಗಾರ್ ಅಂತ ಅನ್ಸಲ್ಲ. ಫ್ಯಾಮಿಲಿ ಆಡಿಯನ್ಸ್ 100% ಈ ಸಿನಿಮಾನ ಒಂದ್ಸಲ ನೋಡ್ಬೋದು.